ಬಹಳ ಸಂತೋಷ ಆಗ್ತದೆ. ಇಷ್ಟೆಲ್ಲ ಸಹೋದರ ಸಭೆಯವರು ಸೇರಿ ಬಂದು ಇಂಥ ಒಂದು ಅಮೋಘವಾದಂಥ ಕರ್ತನ ಮಹಿಮೆಗಾಗಿ ಮಾಡುವಂಥ ಈ ಒಂದು ಸೇವೆ ವಿಶೇಷವಾದದ್ದು. ಮತ್ತೆ ಎಲ್ಲ ಸಭೆಗಳವರು ಒಟ್ಟಿಗೆ ಒಂದೇ ಸ್ಟೇಜ್ ಅಲ್ಲಿ ಬಂದಿರುವಂಥದ್ದು ಸಹ ಬಹಳ ಪ್ರಾಮುಖ್ಯ. ಒಂದು ವಚನ ನಾನು ಓದ್ತೀನಿ, ಅದರ ನಿಮಿತ್ತ ಆಮೇಲೆ ನಾವು ದೇವರ ವಾಕ್ಯಗಳ ಭಾಗಕ್ಕೆ ನಾವು ಹೋಗೋಣ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಇದು ಬಹಳ ಸಂತೋಷಕರವಾದಂತ ಒಂದು ಸಂಗತಿ. ಏನಂದ್ರೆ 200 ವರ್ಷಗಳು ಇದು 23ನೇ ತಾರೀಕು ಬರುವಾಗ 200 ವರ್ಷಗಳ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ. ಬಹಳ ವಿಶೇಷವಾದದ್ದು. ನಾನು ಅಂದ್ಕೊಂಡದ್ದೇನೆಂದ್ರೆ ನಮ್ಮ ಸಹೋದರ ಸಭೆ ಇತ್ತೀಚೆಗೆ ಪ್ರಾರಂಭ ಆಯ್ತಾ ಏನೋ ಅನ್ನುವ ರೀತಿಯಲ್ಲಿ. ಆದರೆ ಇದರ ಇತಿಹಾಸ 200 ವರ್ಷಗಳಿಂದ ದೇವರು ಇದನ್ನು ಉಪಯೋಗಿಸ್ಕೊಂಡು ಬರ್ತಿದ್ದಾನೆ. ಮತ್ತು ಲೋಕದ ಎಲ್ಲೆಡೆಯಲ್ಲಿ ಎಲ್ಲ ಕಡೆಯಲ್ಲಿ ಇವತ್ತು ಸಹೋದರ ಸಭೆಗಳಿದ್ದಾವೆ, ಅನ್ಯೋನ್ಯತೆಗಳಿದ್ದಾವೆ. ಮತ್ತು ಅನೇಕ ಸೇವಕರು ಬಿಲಿಗ್ರಾಮ್ ಅವರು ವಿಶೇಷವಾಗಿ ಬ್ರದರನ್ ಅಸೆಂಬ್ಲೀಸ್ಗಳಿಂದಲೇ ಹೆಚ್ಚು ಕೌನ್ಸಿಲಿಂಗ್ ಮಾಡುವಂಥವರನ್ನ ಆರಿಸ್ಕೊಳ್ತಾ ಇದ್ರು. ಒಂದು ಕಾರಣ ಏನಂದ್ರೆ ಸಹೋದರ ಸಭೆಯವರು ವಾಕ್ಯ ಗೊತ್ತಿದೆ, ರಕ್ಷಣೆ ಅನುಭವ ಅವರಿಗಿದೆ ಅನ್ನುವಂಥ ಉದ್ದೇಶದಿಂದ. ಇದಕ್ಕಾಗಿ ಕರ್ತನಾಮಕ್ಕೆ ಸ್ತೋತ್ರ. ಸಹೋದರ ಸಭೆಯಲ್ಲಿ ಬಹಳಷ್ಟು ಅಮೂಲ್ಯವಾದ ವಿಷಯಗಳಿದ್ದಾವೆ. ನಾವು ಅದನ್ನ ಗ್ರಹಿಸಿಕೊಂಡು ಒಂದು ವೇಳೆ ನಾವು ಅವುಗಳನ್ನ ಅನುಸರಿಸುವುದಾಗಿದ್ರೆ ಎಷ್ಟೋ ಪ್ರಯೋಜನ ಆಗ್ತದೆ. ನಿಮಗೆ ಗೊತ್ತಿರುವ ಹಾಗೆ ನನ್ನ ಹೆಸರು ಸಾಹೇಬ್ ಜಾ. ಒಂದು ಮುಸಲ್ಮಾನ್ ಕುಟುಂಬದಲ್ಲಿ ನಾನು ಹುಟ್ಟಿದೆ. ನನ್ನ 15ನೇ ವರ್ಷದ ಪ್ರಾಯದಲ್ಲಿ 1967 ಡಿಸೆಂಬರ್ ತಿಂಗಳಲ್ಲಿ ನಾನು ಕ್ರಿಸ್ತನನ್ನು ನಂಬಿದೆ. ಯಾವ ಒಂದು ಸಭೆ ಇರಲಿಲ್ಲ. ನರಗುಂದ್ ಅನ್ನುವಂಥದ್ದು ಒಂದು ಸ್ಥಳ, ಹುಬ್ಳಿಯಿಂದ ಒಂದು 36 ಮೈಲಿ ದೂರದಲ್ಲಿದ್ದಂಥ ಒಂದು ಹಳ್ಳಿಯಲ್ಲಿ ಕ್ರಿಸ್ತನು ನನ್ನನ್ನು ಸಂಧಿಸಿದ ಮತ್ತು ಕ್ರಿಸ್ತನ ಬಳಿಗೆ ಬರುವ ಹಾಗೆ ಆಯಿತು. 68ರಿಂದ ಸಹೋದರ ಸಭೆಗಳ ಒಂದು ಪರಿಚಯ ನನಗೆ ಅಲ್ಲಿ ಉಂಟಾಯಿತು. 68 ಏಪ್ರಿಲ್ ತಿಂಗಳಲ್ಲಿ ನನ್ನ ದೀಕ್ಷಾ ಸ್ನಾನ ಧಾರವಾಡ ಸಭೆಯ ಪ್ರಾರಂಭದ ಬ್ರದರನ್ ಸಭೆಯ ಪ್ರಾರಂಭದಕ್ಕೆ ಅದು ಕಾರಣ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಧಾರವಾಡ 68ರಲ್ಲಿ ಏಪ್ರಿಲ್ ತಿಂಗಳು ಸಹೋದರ ಜಾರ್ಜ್ ಡಾಸನ್ ಅವರು ಅಲ್ಲಿ ದೀಕ್ಷಾ ಸ್ಥಾನ ಕೊಟ್ಟ ಮೇಲೆ ಈಗ ಸುಮಾರು 57 ವರ್ಷಗಳಾಯಿತು. 57 ವರ್ಷಗಳಿಂದ ಬ್ರದರನ್ ಸಭೆಯಲ್ಲಿ ನಾನು ಕಲ್ತಂತ ಪ್ರಾಮುಖ್ಯವಾದಂಥ 3 ವಿಷಯಗಳೇನಂದ್ರೆ, ಒಂದು, ದೇವರನ್ನ ಕರ್ತನನ್ನ ಸ್ತುತಿಸುವಂಥದ್ದು. ಯಾಕಂದ್ರೆ ಆ ಪ್ರಾರ್ಥನೆ ಮತ್ತು ಸ್ತುತಿಸುವ ಈ 2 ವ್ಯತ್ಯಾಸಗಳು ಸರಿಯಾಗಿ ನನಗೆ ಗೊತ್ತಿರಲಿಲ್ಲ. ಇದನ್ನು ಸರಿಯಾಗಿ ನಾನು ಕಲ್ತದ್ದು ಸಹೋದರಾದಂಥ ಸಾಮ್ಯಲ್ ಥೈಲ್ ಅವರ ಮುಖಾಂತರವಾಗಿ ನಾನು ಕಲಿತೆ. ಸ್ತುತಿಸುವುದು ಅಂದ್ರೇನು, ಪ್ರಾರ್ಥಿಸುವುದು ಅಂದ್ರೇನು, ಆರಾಧನೆಯಲ್ಲಿ ನಾವು ಸೇರಿ ಬಂದಾಗ ಹೇಗೆ ನಾವು ಕರ್ತನನ್ನು ಸ್ತುತಿಸ್ಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಬೋಧನೆ ಅವರ ಮುಖಾಂತರವಾಗಿ ನನಗೆ ಸಿಕ್ಕಿತು. ಆನಂತರ ಎರಡನೇದಾಗಿ ನಾನು ಕಲ್ತಂತ ಇನ್ನೊಂದು ಪ್ರಾಮುಖ್ಯವಾದ ಸಹೋದರ ಸಭೆಯಲ್ಲಿ ಕಲ್ತಂತ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ ಏನಂದ್ರೆ, ವರ್ಡ್ ಸೆಂಟರ್ಡ್ ನಮ್ಮ ಮಿನಿಸ್ಟ್ರಿ ಇರಬೇಕೆಂಬುದಾಗಿ, ದೇವರ ವಾಕ್ಯ ಕೇಂದ್ರಿತವಾದಂಥ ಸೇವೆಯನ್ನ ನಾವು ಮಾಡಬೇಕು. ನಾವು ವಾಕ್ಯದಿಂದ ಆಚೆ ಈಚೆ ಹೋಗುವಂಥದ್ದಲ್ಲ, ವಾಕ್ಯದಲ್ಲಿ ಇದ್ದುಕೊಂಡು ವಾಕ್ಯವನ್ನ ಯಾವ ರೀತಿಯಲ್ಲಿ ನಾವು ವಿವರಿಸಬೇಕು, ಹೇಳಬೇಕು ಮತ್ತು ಅದರಲ್ಲಿ ಕ್ರಿಸ್ತನನ್ನ ಹೇಗೆ ಮಹಿಮೆ ಪಡಿಸ್ಬೇಕು ಅನ್ನುವಂಥ ಸತ್ಯಾಂಶ ಕ್ರೈಸ್ಟ್ ಸೆಂಟರ್ಡ್ ಅಥವಾ ವರ್ಡ್ ಸೆಂಟರ್ಡ್ ಆ ಒಂದು ವಾಕ್ಯದ ವಿಷಯದಲ್ಲಿ ಕಲಿಯುವಂತೆ ಕರ್ತನು ಸಹಾಯ ಮಾಡಿದ. ಇನ್ನು ಮೂರನೇದಾಗಿ ಕಲಿತಂತ ಸಂಗತಿ, ಹೆಚ್ಚು ನಾನು ನೋಡಿದ್ದು ಅಂತ ಹೇಳಿದ್ರೆ, ನಂಬಿಗಸ್ತನಾಗಿ ನೀನು ಕೊನೆಯವರೆಗೂ ನಂಬಿಗಸ್ತನಾಗಿ ಇರಬೇಕು ಅನ್ನುವಂಥ ಒಂದು ಅಂಶ. ಅದು ಬಹಳವಾಗಿ ನನ್ನೊಂದಿಗೆ ಅನೇಕ ಹಿರಿಯ ಸಹೋದರರು ಹಂಚಿಕೊಂಡು ಬಂದರು. ನಾನು ನಂಬಿಗಸ್ತನಾಗಿ ಕರ್ತನಿಗೋಸ್ಕರವಾಗಿ ಇರಬೇಕು, ಜೀವಿಸ್ಬೇಕು, ಅದು ಕ್ರಿಸ್ತಿಯ ನಿಜವಾದ ಗುಣ ಅನ್ನುವಂಥ ಸಂಗತಿಯನ್ನು ನಾನು ಕಲಿತೆ.
ಇಂಥ ಈ 3 ವಿಷಯಗಳು ಸಹೋದರ ಸಭೆಯಲ್ಲಿ ಅನೇಕ ವಿಷಯಗಳಿದ್ದಾವೆ. ಆದ್ರೆ ದೀಸ್ ಆರ್ ದ ಹೈಲೈಟ್ಸ್ ಆಫ್ ಮೈ ಏನಂದ್ರೆ ಸ್ಪಿರಿಚುವಲ್ ಲೈಫ್ ಅಪ್ ಬ್ರಿಂಗಿಂಗ್. ಬ್ರದರನ್ ಅಸೆಂಬ್ಲಿಯಲ್ಲಿ ಯಾವ ರೀತಿಯಲ್ಲಿ ಬೆಳೆದು ಬಂದೆ. ಪ್ರಾರಂಭ ಧಾರವಾಡ ಸಭೆ, ಆನಂತರ ಹುಬ್ಳಿ ಸಭೆ, ಆನಂತರ ವಿಲ್ಸನ್ ಗಾರ್ಡನ್ ಸಭೆ ಬೆಂಗಳೂರ್ದು. ಹೀಗೆ ಅನೇಕ ಇಂಗ್ಲೆಂಡ್ಗೆ ಹೋದಾಗ ಅಲ್ಲಿ ಜೇಮ್ಸ್ ಸ್ಟ್ರೀಟ್ ಅಂತ ಹೇಳಿ ಬ್ರದರನ್ ಅಸೆಂಬ್ಲಿಯಲ್ಲಿ ಇದೆ. ಹೀಗೆ ಅಲ್ಲಿ ಬ್ರದರನ್ ಸಭೆಗಳ ಆ ಒಂದು ಅನ್ಯೋನ್ಯತೆ, ಆ ಒಂದು ವಾಕ್ಯದಲ್ಲಿ ಬೆಳೆಯುವ ಹಾಗೆ ಕರ್ತನು ಸಹಾಯ ಮಾಡಿದ. ಅದಕ್ಕಾಗಿ ಅನೇಕರಾದಂಥ ನೀವು ಬ್ರದರನ್ ಸಭೆಗಳ ಬಗ್ಗೆ ಉದಾಸೀನ ತೋರಿಸ್ಬೇಡಿ, ಆಸಕ್ತಿ ತೋರಿಸಿ. ನಿಮ್ಮ ಪಾತ್ರ ನೋಡಿ, ನಾನು ಯಾವ ಪಾತ್ರ ವಹಿಸ್ಲಿ, ಯಾವ ರೀತಿಯಲ್ಲಿ ನಾನು ಈ ಸಹೋದರ ಸಭೆಯಲ್ಲಿ ನಾನು ಕಲಿತು ಇದನ್ನು ಯಾವ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನುವಂಥ ಸಕಾರಾತ್ಮಕವಾದಂಥ ಯೋಚನೆಯೊಡನೆ ಹೋಗಿ. ಅನೇಕ ನೆಗೆಟಿವ್ ವಿಷಯಗಳು ಇದ್ದೇ ಇರ್ತದೆ, ಎಲ್ಲ ಕಡೆಯಲ್ಲಿದೆ. ಆದ್ರೆ ಅದನ್ನೇ ನಾವು ದೊಡ್ಡದು ಮಾಡಿಕೊಂಡು ಇರುವುದು ಬೇಡ. ಬ್ರದರನ್ ಸಭೆಗಳಲ್ಲಿ ಬಹಳ ಸತ್ಯತೆಗಳಿದ್ದಾವೆ. ಆ ಸತ್ಯತೆಗಳನ್ನ ಕರ್ತನು ನಿಮ್ಮೊಬ್ಬೊಬ್ಬರಿಗೆ ಆತನು ಸಹಾಯ ಮಾಡಲಿ, ಆತನು ವಿಶೇಷವಾಗಿ ಆತನು ನಡೆಸಲಿ. ಮತ್ತು ಈಗಾಗಲೇ ನೀವು ಕೇಳಿದ್ದೀರಿ, 23 ಆಗಸ್ಟ್ 200 ವರ್ಷಗಳ ಸಂಭ್ರಮದ ದಿನ. ದಯಮಾಡಿ ಯಾರೂ ತಪ್ಪಿಸ್ಕೊಳ್ಬೇಡಿ. ಬೆಂಗಳೂರಿನಲ್ಲಿರೋರು ವಿಶೇಷವಾಗಿ ತಪ್ಪದೆ ನೀವು ಇದರಲ್ಲಿ ಭಾಗವಹಿಸ್ರಿ. ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ ಅನ್ನುವಂಥ ತಾರತಮ್ಯ ಮಾಡೋದು ಬೇಡ. ದಯಮಾಡಿ ಬನ್ರಿ, ಇದರಲ್ಲಿ ಭಾಗವಹಿಸ್ರಿ ಮತ್ತು ವಿಷಯಗಳನ್ನು ತಿಳ್ಕೊಂಡು ಮುಂದಿನ ಸಂತತಿಯವರಿಗೆ ಇದನ್ನು ತಿಳಿಸ್ರಿ. ಈ ಬ್ರದರನ್ ಸಭೆಯ ಸತ್ಯಾರ್ಥಗಳನ್ನು ಅವರಿಗೆ ಹೇಳಿಕೊಡಿ, ಬಹಳಷ್ಟು ಅನುಕೂಲ ಆಗ್ತದೆ. ಈ ಸಮಯದಲ್ಲಿ ನಾನು ದೇವರ ವಾಕ್ಯವನ್ನು ಕೊಟ್ಟಂತ ಭಾಗ ಫಿಲಿಪ್ ಅವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ನಾನು 17ರಿಂದ ತಗೊಳ್ತಾ ಇದ್ದೇನೆ. 17ನೇ ವಚನದಿಂದ 4ನೇ ಅಧ್ಯಾಯ 11ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. 3ನೇ ಅಧ್ಯಾಯ 17ರಿಂದ 4ನೇ ಅಧ್ಯಾಯದ 1ನೇ ವಚನದವರೆಗೆ. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರ್ರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವುದನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಹೀಗಿರಲಾಗಿ ಪ್ರಿಯರೂ ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲಿಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ ಎಂಬುವಂಥದ್ದು. ಈ ವಚನಗಳಲ್ಲಿ ನಾವು ಪ್ರಾಮುಖ್ಯವಾಗಿ, ನಾನು ಹೆಚ್ಚಿನ ವಿವರಣೆಗೆ ಹೋಗುವುದಿಲ್ಲ, ಪ್ರಾಮುಖ್ಯವಾಗಿ ಇಲ್ಲಿ ನಾವು ನೋಡುವಂಥ ವಿಷಯ ಏನಂತ ಹೇಳಿದ್ರೆ, ನಿಜ ಕ್ರೈಸ್ತನು ಮತ್ತು ಸುಳ್ಳು ಕ್ರೈಸ್ತನು ಅನ್ನುವಂಥ ಈ 2 ವಿಷಯಗಳನ್ನ ಪೌಲನು ನಮ್ಮ ಮುಂದೆ ಇಡ್ತಾನೆ. ಆಗಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ನಿಜ ಕ್ರೈಸ್ತರು ಇದ್ರು, ಸುಳ್ಳು ಕ್ರೈಸ್ತರು ಇದ್ರು. ಅದೇನಂದ್ರೆ ಈಗಲೂ ಸಹ ನಮ್ಮ ಕಾಲದಲ್ಲಿಯೂ ನಿಜ ಕ್ರೈಸ್ತರು ಇದ್ದಾರೆ, ಸುಳ್ಳು ಕ್ರೈಸ್ತರು ಇದ್ದಾರೆ. ಇದನ್ನ ಏನಂದ್ರೆ ನಾವು ಇದು ಎಲ್ಲಾ ಕಾಲಗಳಲ್ಲಿ ಇರುವಂತಹ ಮಾತೇ, ಎಲ್ಲಾ ಕಾಲಗಳಲ್ಲಿದ್ದಾರೆ. ಅದಕ್ಕಾಗಿ ಯಾಕಂದ್ರೆ ಈಗ ಸುಳ್ಳು ಕ್ರೈಸ್ತರನ್ನ ಮತ್ತು ನಿಜ ಕ್ರೈಸ್ತರನ್ನ ನಾವು ನೋಡುವಾಗ 2 ವಿಷಯಗಳು ನಮ್ಮ ಮುಂದೆ ಬರ್ತದೆ. ಏನಂದ್ರೆ ಯಾವ ರೀತಿಯಲ್ಲಿ ಸುಳ್ಳು ಕ್ರೈಸ್ತರು ಸುಳ್ಳಾಗಿ ಪ್ರಚಾರ ಮಾಡುವುದಕ್ಕೆ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆನಂತರ ನಾವು ನಿಜ ಕ್ರೈಸ್ತನು ಅವನು ನಿಜವಾಗಿ ಪ್ರಚಾರ ಮಾಡುವಂತಹ ಮನಸ್ಸುಳ್ಳವರಾಗಿ ಅವರು ಮಾಡೋರಾಗಿದ್ದಾರೆ.
ಅದು ಏನಂದ್ರೆ ಅವರವರ ಇದ್ರ ಮೇಲೆ ಹೋಗ್ತದೆ, ಯಾವ ರೀತಿಯಲ್ಲಿ ನೀವು ಸ್ವಾರ್ಥೆಯನ್ನು ತಕ್ಕೊಳ್ತೀರಿ. ಹೌ ಯು ಏನಂತ ಹೇಳಿದ್ರೆ ವ್ಯೂ ಅಟ್ ದಿ ಗಾಸ್ಪಲ್, ಸ್ವಾರ್ಥೆಯನ್ನ ಯಾವ ರೀತಿಯಲ್ಲಿ ನೀವು ತಕ್ಕೊಳ್ತೀರಿ. ಈಗ ನನಗೆ ಪರಿಚಯ ಇದ್ದಂತ ಒಬ್ಬ ಸಹೋದರನ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸಹೋದರನಿಗೆ ಅವರ ಬೈಬಲ್ ಅಲ್ಲಿ ಏನಂತ ಹೇಳಿದ್ರೆ, ಆ ಸಹೋದರನ ಬೈಬಲ್ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದಂತ ಶಬ್ದಗಳೇನಂದ್ರೆ ಐಶ್ವರ್ಯ, ಮಾನ, ಪ್ರಭಾವ, ಮಹಿಮೆ, ಇಂಥ ಶಬ್ದಗಳನ್ನೇ ಅವರು ಹೈಲೈಟ್ ಮಾಡ್ತಿದ್ರೆ ಹೊರತು ದೇವರು ಲೋಕದ ಮೇಲೆ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಇಂಥ ಶಬ್ದಗಳ ಮೇಲೆ ಅವ್ರು ಎಂದಿಗೂ ಹೈಲೈಟ್ ಮಾಡ್ತಿರ್ಲಿಲ್ಲ. ಅಂದ್ರೆ ಅವ್ರು ಯೇಸು ಕ್ರಿಸ್ತನ ನಂಬಿದ್ರು, ದೀಕ್ಷಾಸ್ನಾನ ತಕ್ಕೊಂಡ್ರು, ಇಷ್ಟೆಲ್ಲ ಮಾಡಿದ್ರು. ಅವರಿಗಿದ್ದಂತ ಸ್ವಾರ್ಥ ಎಂಬುದಾಗಿ ಹೇಳುವಾಗ ಅವರ ಜೀವಿತದಲ್ಲಿ ಅವ್ರು ಅಂದ್ಕೊಂಡದ್ದೇನಂತ ಹೇಳಿದ್ರೆ, ನಾನು ಈ ವಿಷಯಗಳನ್ನ ನನ್ನ ಜೀವಿತದಲ್ಲಿ ಪಡೆದುಕೊಳ್ಳಬೇಕೆಂಬುದಾಗಿ. ಹೌ ಯು ಏನಂದ್ರೆ ಲುಕ್ ಅಟ್ ದ ಗಾಸ್ಪಲ್, ಯಾವ ರೀತಿಯಲ್ಲಿ ನೀವು ಸುವಾರ್ತೆಯನ್ನು ತಕ್ಕೊಳ್ತೀರಿ. ಆ ಸುವಾರ್ತೆಯನ್ನ ನಾವು ತಕ್ಕೊಳ್ಳುವುದರಲ್ಲಿದೆ. ಆ ಸುವಾರ್ತೆಯಲ್ಲಿ ಏನಿದೆ, ಸತ್ಯ ಏನಿದೆ, ಆ ಸತ್ಯವನ್ನ ನಾನು ಹೇಗೆ ಪಡ್ಕೊಳ್ಳಿ, ಯಾವ ರೀತಿಯಲ್ಲಿ ಹಿಂಬಾಲಿಸ್ಲಿ. ಆ ಸಹೋದರ ಏನಂದ್ರೆ ಅವ್ರಿಗೆ ಇದ್ದದ್ದು ಇದೆ, ಐಶ್ವರ್ಯ, ಹಣ, ಬಂಗಾರ, ಮಹಿಮೆ, ಕಿರೀಟ, ಇಂಥ ಶಬ್ದಗಳೇ ಅವರನ್ನು ಆಕರ್ಷಿಸಿದ್ದು, ಬೇರೆ ಇಲ್ಲ. ಅವರು ಮುಂದೆ ನಾನು ಅವರನ್ನು ನೋಡ್ತಾ ಬಂದಂತ ಸಂದರ್ಭದಲ್ಲಿ ಅವರು ಅದೇ ದಾರಿಯಲ್ಲಿ ಹೋದ್ರು. ಕೊನೆಗೆ ಅವರು ಎಲ್ಲವನ್ನ ಕಳ್ಕೊಂಡ್ರು. ಮತ್ತು ಅವರು ಈಗಿಲ್ಲ, ಅವರು ಈ ಲೋಕದಲ್ಲಿ ಇಲ್ಲ. ಇಹಲೋಕ ಯಾತ್ರೆಯನ್ನ ಬಹು ಬೇಗನೆ ಮುಗಿಸಿ ಹೋಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾವ ರೀತಿಯಲ್ಲಿ ಒಬ್ಬ ನಿಜ ಕ್ರೈಸ್ತನಾಗಿ ನಾನು ಯಾವ ರೀತಿಯಲ್ಲಿ ಮುಂದುವರಿಯಲಿ? ನಾವು ಸ್ವಾರ್ಥನ ಕೇಳಿದ ಮೇಲೆ ಆ ಸ್ವಾರ್ಥದಲ್ಲಿ ಇರುವಂತ ಸತ್ಯಾಂಶಗಳನ್ನ ನಾವು ತಿಳ್ಕೊಂಡು ಹೋಗುವಂಥದ್ದು ಏನಂದ್ರೆ ನಮ್ಮ ಮೇಲೆ ನಮಗೆ ಆ ಒಂದು ನಿರ್ಧಾರ ನಾವು ತಕೊಳ್ಬೇಕು. ಹೌ ಯು ಟೇಕ್ ಇಟ್, ಹೌ ಯು ಟೇಕ್ ಏನಂದ್ರೆ ಗಾಸ್ಪಲ್ ಆಟ್ಸ್ ಇಟ್ಸ್ ವ್ಯಾಲ್ಯೂ, ಅದರ ಮೌಲ್ಯಕ್ಕೆ ತಕ್ಕ ಹಾಗೆ ನಾವು ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡ್ತೇವೆ. ಅದನ್ನ ಇಲ್ಲಿ ಪೌಲನು ಬಹಳ ಚಂದವಾಗಿ ಹೇಳ್ತಾನೆ, ದೇರ್ ಆರ್ ಸಮ್ ಇಂಡಿಕೇಟರ್ಸ್. ಸುಳ್ಳು ಕ್ರೈಸ್ತರನ್ನ ಗುರುತಿಸಲಿಕ್ಕೆ ಮತ್ತು ನಿಜ ಕ್ರೈಸ್ತರನ್ನ ಗುರುತಿಸಲಿಕ್ಕೆ ಕೆಲವು ಪ್ರಮಾಣಗಳನ್ನ ಇಲ್ಲಿ ಪೌಲನು ನಮ್ಮ ಮುಂದೆ ಇಡ್ತಾನೆ. ಆ ಪ್ರಮಾಣಗಳ ಕಡೆಗೆ ನಾವು ನೋಡೋಣ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಇವತ್ತು ನಮ್ಮ ದೇವರ ಸಭೆಯು, ದೇವರ ಜನರು ಈ ವಿಷಯಗಳನ್ನ ಏನಂದ್ರೆ ಗ್ರಹಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಕಾಣ್ತದೆ. ಎಲ್ಲರೂ ಇವತ್ತು ಅನೇಕ ಟಿವಿ ಪ್ರೋಗ್ರಾಮ್, ಟಿವಿ ಇವ್ಯಾಂಜಲಿಸ್ಟ್ಗಳಿದ್ದಾರೆ. ಅನೇಕ ರೀತಿಯ ವಿಷಯಗಳು ನಿಮ್ಮ ಮುಂದೆ ಬರುವಾಗ ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥ ವಿಷಯಗಳು ನಿಮಗೆ ಬರ್ತದೆ. ಅದಕ್ಕಾಗಿ ಈ ಒಂದು ಕೆಲವು ಇಂಡಿಕೇಟರ್ಸ್, ಕೆಲವು ಪ್ರಮಾಣಗಳನ್ನ ಈ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಏನ್ ಹೇಳ್ತಿದೆ ನೋಡೋಣ. ಆಮೇಲೆ ಅವುಗಳನ್ನ ನಮ್ಮ ಮುಂದೆ ಇಟ್ಕೊಳ್ಳೋಣ. ಯಾಕಂದ್ರೆ these are the periods we are most confused ಏನಂದ್ರೆ periods. ಈ ಒಂದು ಸಮಯ ಎಂತದಂತ ಹೇಳಿದ್ರೆ ಬಹಳ ಗೊಂದಲಕ್ಕೆ ನಿಮ್ಮನ್ನ ದೂಡುವಂತ ಸಮಯ ಇದಾಗಿದೆ. ಅನೇಕ ಸಾರಿ ಆ ಸಭೆ ಸರಿ ಇದೆ, ಈ ಸಭೆ ಸರಿ ಇದೆ, ಅದು ಇದೆ ಅಂತ ಹೇಳಿ ನಾವು ಅನೇಕ ಸಾರಿ ಅವುಗಳ ಹಿಂದೆ ನಾವು ಹೋಗ್ತೇವೆ. ಆದ್ರೆ ನಾವು ತಿಳ್ಕೊಳ್ಳಬೇಕಾದದ್ದೇನೆಂದ್ರೆ ಕೆಲವೊಂದು ಇಂಡಿಕೇಟರ್ಸ್ಗಳನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ನೀವು ಆಲೋಚನೆ ಮಾಡಿ, ಯಾವುದು ನನಗೆ ಸರಿಯಾದದ್ದು. ನನಗೇನು 57 ವರ್ಷಗಳಿಂದ ನನಗೆ ಬೇರೆ ಮನಸ್ಸು ಕರ್ತನು ಕೊಡ್ಲಿಲ್ಲ. ಒಂದೇ ಮನಸ್ಸನ್ನು ಕೊಟ್ಟ ಅದರಲ್ಲೇ ಬಂದೆ. ಬೇರೆಯವ್ರ ಬಗ್ಗೆ ಸಹಾನುಭೂತಿ ಇದೆ, ಬೇರೆಯವ್ರ ಬಗ್ಗೆ ಪ್ರೀತಿಸ್ತೇನೆ, ಅನ್ಯೋನ್ಯತೆ ಇದೆ. ಆದ್ರೆ ನನಗೆ ದೇವರು ಕೊಟ್ಟಂತ ಒಂದು ಏನಂದ್ರೆ ಮನವರಿಕೆ, ಅದರಲ್ಲಿ ಮುಂದುವರಿಯುವಂತ ಆ ಒಂದು ಆಲೋಚನೆ ಕರ್ತನು ದಯಪಾಲಿಸಿದೆ. ಈಗ ಕೆಲವು ಇಂಡಿಕೇಟರ್ಸ್ಗಳನ್ನ ನಾವು ನೋಡೋಣ. ಸುಳ್ಳು ಕ್ರೈಸ್ತರ ಬಗ್ಗೆ ಪ್ರಥಮತವಾಗಿ ಪೌಲನು ಹೇಳುವಂಥದ್ದೇನೆಂದ್ರೆ, ಮೊದಲನೇದು ಅವನು ಹೇಳ್ತಾನೆ, ಸುಳ್ಳು ಕ್ರೈಸ್ತರಲ್ಲಿ ಇರುವಂತ ಒಂದು ಆಲೋಚನೆ ಅಂದ್ರೆ ಅವರು ಉತ್ತಮವಾದ ಮಾದರಿಯನ್ನ ಅನುಸರಿಸಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಪೌಲನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಅಂದ್ರೆ, ಸಹೋದರರೇ, ನೀವೆಲ್ಲರೂ ನನ್ನನ್ನ ಅನುಸರಿಸುವವರಾಗಿರ್ರಿ.
ಆ ಸುಳ್ಳು ಕ್ರೈಸ್ತನಲ್ಲಿ ಇರುವಂತಹ ಒಂದು ದೊಡ್ಡ ಕೊರತೆ ಏನಂದ್ರೆ ಒಂದು ಒಳ್ಳೆ ಮಾದರಿಯನ್ನ ಅನುಸರಿಸುವುದಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ. ಅವರು ತಮ್ಮ ಸ್ವಂತ ಹಾದಿಯಲ್ಲಿ ತಮಗೆ ಇಷ್ಟ ಬಂದಂತ ರೀತಿಯಲ್ಲಿ ತಮಗೆ ಯಾವುದು ಸರಿ ಕಾಣ್ತದೋ ಆ ದಾರಿಯಲ್ಲಿ ಹೋಗುವುದಕ್ಕೆ ಅವರು ನೋಡ್ತಾರೆ. ಅಲ್ಲಿ ನೀವು ಗಮನಿಸ್ಬೇಕು, ಆರ್ ದೇ ಫಾಲೋವಿಂಗ್ ಸಮ್ ಗುಡ್ ಎಕ್ಸಾಂಪಲ್ಸ್ ಆರ್ ನಾಟ್? ಅವರು ಸರಿಯಾದ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೋ ಇಲ್ಲವೋ? ಇಲ್ಲವೇ ಅವರು ತಮ್ಮದೇ ಆದಂತ ಮಾದರಿಯನ್ನ ಅನುಸರಿಸುವಂತ ವ್ಯಕ್ತಿಯಾಗಿದ್ದಾರೆ. ಯಾಕಂದ್ರೆ ನಾವು ನಾನು ನಿಮ್ಗೆ ಹೇಳಿದೆ, ಸಹೋದರಂತ ಸಾಮ್ಯಲ್ ಟೈಲರ್ ಅವ್ರ ಬಗ್ಗೆ ಹೇಳಿದೆ, ಜಾರ್ಜ್ ಡಾವ್ಸನ್ ಅವ್ರ ಬಗ್ಗೆ ಹೇಳಿದೆ. ಅನೇಕ ಈ ಹಿರಿಯ ಸಹೋದರಗಳಿಂದ ಒಂದೊಂದು ವಿಷಯಗಳನ್ನ ಕಲ್ತಾರೆ. ಸಹೋದರಂತ KP ಜಾರ್ಜ್ ಅವರು ಇದ್ರು. ನನಗೆ ಪ್ರಾರಂಭದಲ್ಲಿ ಉದ್ದ ಕೂದಲು ಬಿಡುವಂತ ಅಭ್ಯಾಸ ಇತ್ತು. ನನಗೆ ಉದ್ದ ಬಿಡ್ತಿದ್ದೆ ನಾನು. ಅವರು ನೋಡಿದಾಗ ಹೇಳಿದ್ರು, ಸಾಹೇಬ್ ಜಾನ್, ನೀನು ಬಿಲೀವರ್ ಆಗಿದ್ದಿ, ಹೀಗೆ ನೀನು ಉದ್ದ ಕೂದಲು ಬಿಟ್ಕೊಂಡು ಹೋಗೋದು ಸರಿಯಾ? ನಾವು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರಿಗೆ. ಆಯ್ತು, ಹೇರ್ ಕಟ್ ಮಾಡಿಸ್ಕೊಂಡೆ. ಅದು ಏನಂದ್ರೆ ಬಹಳ ಪ್ರೀತಿಯಿಂದ ಬೆಳೆಸಿದ್ದೆ. ಆದ್ರೆ ಸತ್ಯದ ಮುಂದೆ ಆ ಪ್ರೀತಿ ದೊಡ್ಡದಾಗ್ಲಿಲ್ಲ. ಆಮೇಲೆ ಒಂದ್ಸಾರಿ ನಾನು ಶರ್ಟಿಗೆ ಹಾಫ್ ಶರ್ಟ್ ಹಾಕ್ತಿದ್ದೆ, ಅಲ್ಲಿ ವಿ ಕಟ್ ಮಾಡಿ ಅದಕ್ಕೊಂದು ಬಟನ್ ಹಾಕೊಂಡಿದ್ದೆ. ಅದನ್ನ ನೋಡಿದಾಗ ಸಹೋದರ KP ಜಾರ್ಜ್ ಅವರು ಹೇಳಿದ್ರು, ಸಾಹೇಬ್ ಜಾನ್, ನೀನು ಈ ರೀತಿಯಲ್ಲಿ ಮಾಡೋದು ಸರಿಯಾ? ಎರಡನೇ ಪ್ರಶ್ನೆ ಮಾಡ್ಲಿಲ್ಲ. ಆಯ್ತು ಬ್ರದರ್ ಅಂತ ಹೇಳಿ ಆ ಶರ್ಟ್ ಬಿಟ್ಬಿಟ್ಟೆ ಹಾಕೋದು. ಹೀಗೆ ಏನಂತ ಹೇಳಿದ್ರೆ ದೇರ್ ಆರ್ ಏನಂದ್ರೆ ವಿ ಕ್ಯಾನ್ ಲರ್ನ್ ಥಿಂಗ್ಸ್ ಫ್ರಮ್ ಅದರ್ಸ್. ನಾವು ಬೇರೆಯವರಿಂದ ಎಲ್ಲನೂ ದೇವರ ವಾಕ್ಯದಲ್ಲಿ ನಾವು ಪ್ರತಿಯೊಂದನ್ನೇ ಕಲಿತೀವಿ ಎಂಬುದಾಗಿ ಅಲ್ಲ. ನಾವು ಅನೇಕ ವಿಶ್ವಾಸಿಗಳಿಂದ ಒಳ್ಳೆ ಮಾದರಿಗಳು ನಮ್ಮ ಮುಂದೆ ಇದ್ದಾರೆ, ಅವರಿಂದ ನಾವು ಕಲಿತೇವೆ. ಹಾಗೆ ಈಗ ಸುಳ್ಳು ಕ್ರೈಸ್ತರಲ್ಲಿ ಇನ್ನೊಬ್ಬರು ಹೇಳಿದ್ದನ್ನ ಅವರು ಮಾಡ್ಲಿಕ್ಕೆ ಇಷ್ಟ, ಇನ್ನೊಬ್ಬರ ಮಾದರಿಯನ್ನು ಅನುಸರಿಸಲಿಕ್ಕೆ ಆಗುದು, ತಮ್ಮದೇ ಆದಂತ ಹಾದಿಯಲ್ಲಿ ಹೋಗ್ಲಿಕ್ಕೆ ನೋಡ್ತಾರೆ. ಮತ್ತೆ ಎರಡನೇದಾಗಿ ವಚನ 17ರಲ್ಲಿ ನೀವು ಅದನ್ನು ನೋಡ್ತೀರಿ, 17, 18ರಲ್ಲಿ ಏನಂದ್ರೆ ಇಂಥ ಸುಳ್ಳು ಕ್ರೈಸ್ತನು ತನ್ನದೇ ಆದಂತ ಏನಂದ್ರೆ ಹೆಜ್ಜೆ ಜಾಡಿನಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ ಹೊರತು ಒಳ್ಳೆ ಮಾದರಿಯನ್ನ ಅನುಸರಿಸುವುದಕ್ಕೆ ಹೋಗುವುದಿಲ್ಲ. ಎರಡನೇದಾಗಿ ಅವರಿಗೆ ಇರುವಂತ ಇನ್ನೊಂದು ಸಂಗತಿ ಏನಂದ್ರೆ ಕ್ರಿಸ್ತನ ಶಿಲುಬೆಗೆ ವಿರುದ್ಧವಾಗಿ ಜೀವಿಸುವಂತ, ಅಂದ್ರೆ ಸ್ವಾರ್ಥೆಯಲ್ಲಿ ಹೇಳಿದ ಸತ್ಯಾರ್ಥಗಳನ್ನ ಅನುಸರಿಸಲು ಹೋಗದೆ ತನ್ನದೇ ಆದಂತ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸುಳ್ಳು ಕ್ರೈಸ್ತನು ಮನಸ್ಸು ಮಾಡ್ತಾನೆ. ಅದಕ್ಕಾಗಿ ನಾವು ಎಚ್ಚರಿಕೆಯಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಏನಂತ ಹೇಳಿದ್ರೆ ಸುಳ್ಳು ಕ್ರೈಸ್ತರು ಅಂತ ಹೇಳಿ ಹೇಗೆ ನಮಗೆ ಗೊತ್ತಾಗ್ತದೆ? ನಾವು ಅವರನ್ನು ನೋಡುವಾಗ ಅವರು ಸ್ವಾರ್ಥೆಗೆ ಅನುಗುಣವಾಗಿ ಜೀವಿಸುವುದಕ್ಕೆ ಅವರು ಮನಸ್ಸು ಮಾಡಿದ್ದಾರೋ ಇಲ್ಲವೋ ಎಂಬುದಾಗಿ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕಾಗಿ ಮೂರನೇದಾಗಿ ನಾವು ನೋಡ್ತೇವೆ ಏನಂದ್ರೆ ಹೊಟ್ಟೆ ಅವರ ದೇವರು ಎಂಬುದಾಗಿ. ಹೊಟ್ಟೆ ಅವರ ದೇವರು, ಅವರ ಸೆಲ್ಫ್ ಸೆಂಟರ್ಡ್ ಲೈಫ್ ಅಷ್ಟೇನೆ. ಸ್ವಾರ್ಥ ಅನ್ನುವಂಥದ್ದು ಅವರ ಜೀವಿತದಲ್ಲಿ ಕೇಂದ್ರವಾಗಿರ್ತದೆ. ಏನೇ ಅವರು ಚಿಂತೆ ಮಾಡಿದ್ರು ತಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ತಮ್ಮ ಕುರಿತು ಯೋಚನೆ ಮಾಡ್ತಾರೆ, ಇನ್ನೊಬ್ಬರ ಕುರಿತು ಅಲ್ಲ. ಸೆಲ್ಫ್ ಸೆಂಟರ್ಡ್ ಕ್ರಿಶ್ಚಿಯನ್ಸ್. ತಮ್ಮನ್ನೇ ತಾವು ತಮ್ಮ ಕುರಿತಾಗಿಯೇ, ತಮ್ಮ ಕುಟುಂಬದ ಕುರಿತಾಗಿ, ತಮ್ಮ ಮಕ್ಕಳ ಕುರಿತಾಗಿ, ತಮ್ಮದೇ ವಿಷಯದಲ್ಲಿ ಅವರು ಗಮನ ಕೊಡ್ತಾರೆ ಹೊರತು ಏನಂದ್ರೆ ಇನ್ನೊಬ್ಬರ ವಿಷಯದಲ್ಲಿ ಎಂದಿಗೂ ಗಮನ ಕೊಡುವುದಿಲ್ಲ. ಸುಳ್ಳು ಕ್ರೈಸ್ತರ ಈ 3 ಗುಣಗಳನ್ನ ನಾವು ಗಮನಿಸ್ಬೇಕು. ಯಾಕಂದ್ರೆ ಇದು ನನ್ನಲ್ಲಿ ನಿಮ್ಮಲ್ಲಿ ಏನಂದ್ರೆ ಇದು ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇನ್ನು ನಿಜ ಕ್ರೈಸ್ತರಲ್ಲಿ ಇರುವಂತಹ ವಿಷಯಗಳನ್ನ ನಾವು ನೋಡೋಣ. ಮತ್ತೆ ಒಂದು ವಿಷಯ ಏನಂದ್ರೆ ಸುಳ್ಳು ಕ್ರೈಸ್ತನಿಗೆ ಇನ್ನೊಂದು ಹೆಸರೇನಂದ್ರೆ ಪ್ರಾಪಂಚಿಕನಾದಂಥ ಮನುಷ್ಯನೆಂಬುದಾಗಿ. ನಾನು ಇದಕ್ಕೆ ಹೋಗ್ತಾ ಇಲ್ಲ, 3 ಗುಣಗಳ ಬಗ್ಗೆ ಹೋಗ್ತಾ ಇಲ್ಲ. 3 ರೀತಿಯ ಕೊರಿಂಥ ಪತ್ರಿಕೆಯಲ್ಲಿ ಇರುವಂತಹ ಸ್ವಾಭಾವಿಕ ಮನುಷ್ಯ, ಪ್ರಾಪಂಚಿಕ ಮನುಷ್ಯ, ಆತ್ಮಿಕ ಮನುಷ್ಯ, ಅದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಇಲ್ಲಿ ಇರುವಂಥದ್ದೇನೆಂದ್ರೆ ಪ್ರಾಪಂಚಿಕ ಮನುಷ್ಯನು ಸುಳ್ಳು ಕ್ರೈಸ್ತನು ಯಾರಂದ್ರೆ ಪ್ರಪಂಚವನ್ನು ಅಂಟಿಕೊಂಡು ಜೀವಿಸುವಂತಹ ಕ್ರೈಸ್ತನು ಎಂಬುದಾಗಿ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ನಿಜ ಕ್ರೈಸ್ತನು ಎಂಬುದಾಗಿ ನಾವು ಹೇಗೆ ಗುರುತಿಸುವುದು?
ಹೇಗೆ ಗುರುತಿಸುವುದರ ಮೊದಲನೇದಾಗಿ ಅವ್ರು ಯಾರಂದ್ರೆ ಪರಲೋಕ ಸಂಸ್ಥಾನದವರು. ದಿ ಬಿಲಾಂಗ್ ಟು, ದೇರ್ ಸಿಟಿಜನ್ಶಿಪ್ ಈಸ್ ಇನ್ ಹೆವನ್. ಅವರು ಪರಲೋಕ ಸಂಸ್ಥಾನದವರು. ಎಫೆಸ ಪತ್ರಿಕೆಯಲ್ಲಿಯೂ ನೋಡ್ತೀರಿ ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ. ಅವರ್ ಸಿಟಿಜನ್ಶಿಪ್, ನಾವು ಈ ಲೋಕದಲ್ಲಿ ಏನಾಗಿದ್ದೇವೆ ಅಂದ್ರೆ ವಿ ಆರ್ ಜಸ್ಟ್ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನಿಗಾಗಿ ರಾಯಭಾರಿಗಳೇ ಹೊರತು ನಾವು ಆತನನ್ನ ಪ್ರತಿನಿಧಿಸ್ತಾ ಇದ್ದೇವೆ ಲೋಕದಲ್ಲಿ. ದಾಟ್ ಏನಂದ್ರೆ ಪ್ರತಿಯೊಬ್ಬ ವಿಶ್ವಾಸಿ ಇದನ್ನ ತನ್ನ ಜೀವಿತದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕೆಂದ್ರೆ ನಾವು ಈ ಲೋಕದಲ್ಲಿ ನಮ್ಮನ್ನ ಮಹಿಮೆ ಪಡಿಸುವುದಕ್ಕಾಗಿ ಅಲ್ಲ. ಇಟ್ ಈಸ್ ನಾಟ್ ಪ್ರೊಜೆಕ್ಟಿಂಗ್ ಅವರ್ ಸೆಲ್ಫ್ ಟು ದ ವರ್ಲ್ಡ್. ಯಾಕಂದ್ರೆ ಇವತ್ತು ಅನೇಕ ದೇವರ ಈ ಸೇವೆಯ ಕಾರ್ಯಗಳಲ್ಲಿ ನಾವು ನೋಡ್ತೇವೆ ಅಂದ್ರೆ ಪೀಪಲ್ ವಾಂಟ್ ಟು ಪ್ರೊಜೆಕ್ಟ್ ದೆಮ್ಸೆಲ್ವ್ಸ್. ಅದಕ್ಕಾಗಿ ಏನಿದ್ರೆ ಬಹಳ ಎಚ್ಚರಿಕೆಯಾಗಿರ್ಬೇಕು. ವಿ ಆರ್ ಹಿಯರ್ ಟು ಪ್ರೊಜೆಕ್ಟ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನ ನಾನು ನೀವು ಪ್ರತಿನಿಧಿಸ್ತಾ ಇದ್ದೇವೆ, ಪರಲೋಕ ಸಂಸ್ಥಾನದವರು. ವಿ ಹ್ಯಾವ್ ಟು ರಿಪ್ರೆಸೆಂಟ್ ಕ್ರೈಸ್ಟ್ ಇನ್ ದಿಸ್ ವರ್ಲ್ಡ್. ನಿಮ್ಮನ್ನು ಜನರು ನೋಡುವಾಗ ಹೌದು ಇವನು ಯೇಸು ಕ್ರಿಸ್ತನನ್ನು ನಂಬಿದಾನೆ, ಅನುಸರಿಸ್ತಾ ಇದ್ದಾನೆ. ಒಬ್ಬ ಸಹೋದರನೇನು ಬರ್ತದೆ, ಯೇಸು ರತ್ನ ಅಂತ ಹೇಳಿ ಸಹೋದರ ಆದಂತ ಧಾರವಾಡದಲ್ಲಿ ಇದ್ರು. ಅವರು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಿದ್ರು, ಗವರ್ಮೆಂಟ್ ಕೆಲಸದಲ್ಲಿ. ಯೇಸು ಅವರ ಮನೆಯಲ್ಲಿ ಇದ್ದೆ ನಾನು ಇನ್ನೂ ಚಿಕ್ಕವನು. ಅವರ ಮನೆಯಲ್ಲಿ ಅವರು ಇಟ್ಕೊಂಡು ಅವರ ಜೀವಿತ ನೋಡಿದ್ದೇನೆ. ಅವರು ತಮ್ಮ ಜೀವಿತದಲ್ಲಿ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ನಿಮಗೆ ಗೊತ್ತಿದೆ ಎಷ್ಟೊಂದು ಲಂಚದ ವ್ಯವಹಾರ ನಡೀತದೆ ಅಂತ ಹೇಳಿ. ಈ ಸಹೋದರರು ಮುಡ್ತಿರ್ಲಿಲ್ಲ, ಲಂಚ ಮುಡ್ತಿರ್ಲಿಲ್ಲ. ಅದಕ್ಕಾಗಿ ಅವರ ಮೇಲೆ ಎಲ್ಲರೂ ಏನಂದ್ರೆ ಸಿಟ್ಟು ಅವರ ಮೇಲೆ. ಈ ಮನುಷ್ಯ ಲಂಚ ತಾನು ತಿನ್ನುವುದಿಲ್ಲ, ನಮಗೂ ತಿನ್ನಕ್ ಬಿಡಲ್ಲ ಅಂತ ಹೇಳಿ. ಆಮೇಲೆ ಅವರನ್ನು ಎಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡಿದ್ರು. ಆಮೇಲೆ ಅವರು ಬಿಟ್ಟು ಸೇವಕರಾದ್ರು. ಈಗ ಹೇಗಿದ್ದಾರೋ ಗೊತ್ತಿಲ್ಲ ನನಗೆ. ಆಂಧ್ರ ಪ್ರದೇಶ್ ಕಡೆ ಅವರು ಬ್ರದರ್ ಯೇಸುರತ್ನಂ ಬಹಳ ಒಳ್ಳೆಯ ಸಹೋದರು, ಬಹಳ ಒಳ್ಳೆ. ನಾವು ನೋಡ್ತೀವಿ ಪರಲೋಕ ಸಂಸ್ಥಾನದವರು. ವಿ ಬಿಲಾಂಗ್ ಟು, ವಿ ಆರ್ ಸಿಟಿಸನ್ಸ್ ಆಫ್ ಹೆವನ್. ಒಳ್ಳೆ ಒಂದು ಆ ವಿಷಯವನ್ನು ನಾವು ತಿಳ್ಕೊಳ್ಬೇಕೇನಂದ್ರೆ ಐ ಆಮ್ ಹಿಯರ್ ಟು ರಿಪ್ರೆಸೆಂಟ್ ಕ್ರೈಸ್ಟ್. ಕ್ರಿಸ್ತನನ್ನ ಈ ಲೋಕದಲ್ಲಿ ನಾನು ಪ್ರತಿನಿಧಿಸ್ತಾ ಇದ್ದೇನೆ. ಆಮೇಲೆ ವಚನ 20ರಲ್ಲಿ ನೀವು ನೋಡ್ತೀರಿ ಏನಂತ ಹೇಳಿದ್ರೆ, ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತನ ಬರುವಿಕೆಯನ್ನ ನಿರೀಕ್ಷಿಸುವಂತ ಮನುಷ್ಯ. ನಮ್ಮ ಮನಸ್ಸನ್ನ ನಾವು ಪ್ರಪಂಚದ ಕಡೆಗೆ ಅಲ್ಲ, ಜನರನ್ನ ಪ್ರಪಂಚದ ಕಡೆಗೆ ಅಲ್ಲ. ಹೇಗೆ ಸರಿಯಾಗಿ ಮಾಡ್ತೀವಿ ನಾವು. ಈ ಲೋಕದಲ್ಲಿ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಅನೇಕ ಸಾರಿ ನಾವು ಈ ಲೋಕದ ಅನೇಕ ಪ್ಲಾನ್ಗಳನ್ನ, ಯೋಜನೆಗಳನ್ನ, ಏನೆಲ್ಲ ಅದರಲ್ಲೇ ನಾವು ನಮ್ಮ ಜೀವಿತವನ್ನು ಕಳೆಯಲಿಕ್ಕೆ ನಾವು ನೋಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ ನಮ್ಮ ಜೀವಿತದಲ್ಲಿ ಏನು ಪ್ರಾಮುಖ್ಯವಾಗಿರಬೇಕೆಂದ್ರೆ ಕ್ರಿಸ್ತನು ಬರ್ತಾನೆ. ಪೌಲನು 20 ವರ್ಷ ಕಾದ ತನ್ನ ಸೇವೆಯಲ್ಲಿ. 20 ವರ್ಷಗಳವರೆಗೆ ಆ ಸ್ವಾರ್ಥ ಪತ್ರಿಕೆಗಳನ್ನು ನೋಡ್ರಿ, ಕ್ರಿಸ್ತನು ಬರ್ತಾನೆ, ಕ್ರಿಸ್ತನು ಬರ್ತಾನೆ, ಕ್ರಿಸ್ತನು ಬರ್ತಾನೆ. ಆ 2ನೇ ತಿಮೋಥೆಯನು ಬರುವಾಗಲೂ ಅವನು ಬರೆಯುವಂಥದ್ದೇನಂತ ಹೇಳಿದ್ರೆ ಕ್ರಿಸ್ತನು ಬರ್ತಾನೆ, ಆತನು ಜಯಮಾಲೆ, ನನ್ನ ಓಟ ನಾನು ಮುಗಿಸಿದ್ದೇನೆ, ನನಗೆ ಆ ಜಯಮಾಲೆನ ಆತನು ಕೊಡ್ತಾನೆ. ಹಿ ಆಲ್ವೇಸ್ ಏನಂದ್ರೆ ಆ 20 ವರ್ಷಗಳ ಅವನು ತನ್ನ ಸೇವೆಯಲ್ಲಿ ಒಂದೇ ಒಂದು ನಿರೀಕ್ಷೆ ಅವನಿಗಿತ್ತು, ಏನಂದ್ರೆ ಕ್ರಿಸ್ತನು ಬೇಗನೆ ಬರುತ್ತಾನೆ. ಇವತ್ತೆಷ್ಟೋ ಜನರಿಗೆ ಅದರ ಕಡೆಗೆ ಲಕ್ಷ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ವಿ ಹ್ಯಾವ್ ಟು ಲೀವ್ ಇನ್ ದಟ್ ಆಂಟಿಸಿಪೇಷನ್. ಬಸವನಗುಡಿಯಲ್ಲಿ ಪ್ರಾಯ ಹೋದಂತ ಸಹೋದರಿಯರು ಪ್ರಾಯ ಹೋದಂಥವ್ರು. ಅವರ ನಿರೀಕ್ಷೆ ಏನಂದ್ರೆ ನಾವು ಸಾಯುವುದರೊಳಗೆ ಯೇಸು ಬರ್ತಾನೆ. ಬುಧವಾರ ಅವರ ಮನೆಯಲ್ಲಿ ಮೀಟಿಂಗ್. ನಮಗೇನು ಹೇಳೋರು ಅಂತ ಹೇಳಿದ್ರೆ, ಸಾಹೇಬ್ ಜಾನ್ ನೀನು ಸುವಾರ್ತೆ ಹೇಳು. ಅವ್ರಿಗೇನಂದ್ರೆ ಜನರು ರಕ್ಷಣೆ ಹೊಂದಬೇಕು. ಅವರ ಆಶೆ ಏನಂದ್ರೆ ಜನರು ರಕ್ಷಣೆ ಹೊಂದಬೇಕು. ನಾವು ಸಾಯೋದ್ರೊಳಗೆ ಯೇಸು ಕ್ರಿಸ್ತನು ಬರ್ತಾನೆ. ಸುಮಾರು ಅವರು ಹೆಚ್ಚು ಕಡಿಮೆ ಅವರ ಸಹೋದರಿ ಇನ್ನೂ ಇದ್ದಾರೆ, 100 ವರ್ಷ ಆಯ್ತು ಅವ್ರಿಗೆ, ಮೊನ್ನೆ ಕೆಲವು ತಿಂಗಳ ಹಿಂದೆ. ಶಿ ಈಸ್ ಲಿವಿಂಗ್ ಇನ್ ಆಂಟಿಸಿಪೇಷನ್ ಆಫ್ ಕ್ರೈಸ್ಟ್ ಕಮಿಂಗ್. ಕ್ರಿಸ್ತನು ಬರ್ತಾನೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಇನ್ನೂ ಜೀವಿಸ್ತಾ ಇದ್ದಾರೆ. ಕ್ರಿಸ್ತನ ಬರುವಿಕೆ ವಿಶ್ವಾಸಿಗಳಿಗೆ
ಬಹು ಉಲ್ಲಾಸವನ್ನ, ಸಂತೋಷವನ್ನ ಕೊಡುವಂತ ವಿಷಯವೇ. ಸಂಪತ್ತಿಗಿಂತಲೂ ವಿಶೇಷವಾದದ್ದು, ವಿದ್ಯೆಗಿಂತಲೂ ವಿಶೇಷವಾದದ್ದು ಕ್ರಿಸ್ತನು ಬರುತ್ತಾನೆ ಅನ್ನುವಂಥ ನಿರೀಕ್ಷೆಯಲ್ಲಿ ಜೀವಿಸುವ. ಆಮೇಲೆ 2ನೇದಾಗಿ 21ನೇ ವಚನ ಇನ್ನೂ ಚೆನ್ನಾಗಿ ಆತನು ಹೇಳ್ತಾನೆ, ಇದಲ್ಲದೆ ಆತನು ಎಲ್ಲವನ್ನ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವುದು. He'll be changing us. ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಾವು ದಾಟಿ ಹೋಗ್ತೇವೆ. ವಿಲ್ ಬಿ ಚೇಂಜಿಂಗ್ ಫ್ರಮ್ ಏನಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದೇವರು ನನ್ನನ್ನ ನಿಮ್ಮನ್ನ ಆತನು ಮಾರ್ಪಡಿಸ್ಕೊಂಡು ಹೋಗ್ತಾನೆ. ಎಷ್ಟೋ ಸಂತೋಷ. ಲೆಟ್ ಏನಂದ್ರೆ ಬ್ಯೂಟಿ ಆಫ್ ಜೀಸಸ್ ಬಿ ಸೀನ್ ಇನ್ ಮೀ. ಸಂಗೀತಗಾರನು ಹೇಳುವಂತೆ ಯೇಸುವಿನ ಸೌಂದರ್ಯ ನನ್ನಲ್ಲಿ ಕಾಣಲಿ. ದಿನನಿತ್ಯ ಅವನು ಸ್ವಲ್ಪ ಲೆಟ್ ಇಟ್ ಶೈನ್. ಆತನ ಸೌಂದರ್ಯ ನನ್ನಲ್ಲಿ ನಿಮ್ಮಲ್ಲಿ ಕಾಣಲಿ. ಮತ್ತು ಇನ್ನೊಂದು ಕೊನೆಯದಾಗಿ ಅವನು ಹೇಳುವಂತ 4ನೇ ಅಧ್ಯಾಯ 1ನೇ ವಚನದಲ್ಲಿ ಬರುವಾಗ ಅವನು ಕೊಡುವಂತ ಇನ್ನೊಂದು ಮಾತೇನೆಂದ್ರೆ, ಹೀಗಿರಲಾಗಿ ಪ್ರಿಯರು ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲಿಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ. 3ನೇದಾಗಿ ನಿಜ ಕ್ರೈಸ್ತನು ಏನಂದ್ರೆ ತನ್ನ ವಿಶ್ವಾಸದಲ್ಲಿ, ತನಗಿರುವಂತಹ ಮನಸಾಕ್ಷಿಯಲ್ಲಿ, ಮನವರಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥದ್ದನ್ನ, ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆ. ನಮ್ಮ ಜೀವಿತದಲ್ಲಿ ಕೊನೆಯವರೆಗೂ ದೇವರು ಸ್ಮೂರ್ಣದ ಸಭೆಗೆ ಹೇಳಿದಂತೆ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ಜೀವ ಎಂಬ ಜಯಮಾಲೆ ಪಡೆಯುವಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಏನಾದ್ರು ಕೊನೆಯವರೆಗೂ ನಮ್ಮ ಕೊನೆ ಉಸಿರಿನ ಆ ಸಂದರ್ಭದವರೆಗೂ ದೇವರು ನಿಮ್ಮನ್ನ ನಂಬಿಗಸ್ತರನ್ನಾಗಿ, ದೃಢ ನಂಬಿಕೆಯುಳ್ಳವರನ್ನಾಗಿ ಇಡ್ಲಿ. ಅನೇಕ ವ್ಯತ್ಯಾಸಗಳಾಗ್ತದೆ, ಅನೇಕ ವಿಷಯಗಳನ್ನ ಒಳ್ಳೇದು ಆಗ್ತದೆ, ಕೆಟ್ಟದ್ದು ಆಗ್ತದೆ, ಕಳ್ಕೊಳ್ತೇವೆ, ಸಂತೋಷನೂ ಬರ್ತದೆ. ಎಲ್ಲ ವಿಷಯಗಳ ಮಧ್ಯದಲ್ಲಿ ಲೆಟ್ ಅಸ್ ಏನಂದ್ರೆ ಕಂಟಿನ್ಯೂ ಇನ್ ದ ಫೇತ್ ವಾಟ್ ಗಾಡ್ ಹಸ್ ಗಿವನ್ ಟು ಅಸ್. ದೇವರು ನನಗೆ ನಿಮಗೆ ಕೊಟ್ಟಂತ ವಿಶ್ವಾಸದಲ್ಲಿ ನಾವು ಮುಂದಕ್ಕೆ ಹೋಗೋಣ. ನಾವು ಹಿಂದೆ ನೋಡುವಂತ ಅವಶ್ಯಕತೆ ಇಲ್ಲ. ಈ ವಿಷಯಗಳ ಕಡೆಗೆ ನಾವು ಗಮನ ಕೊಡೋಣ. ನಾನು ನಿಜ ಕ್ರೈಸ್ತನಾಗಿ ಜೀವಿಸಲು ಇಷ್ಟಪಡ್ತೇನೆ, ಇಲ್ಲವೇ ಪ್ರಪಂಚದಲ್ಲಿರುವಂತ ಅನೇಕ ಸುಳ್ಳು ಕ್ರೈಸ್ತರ ಹಾಗೆ ಅವರ ಹಾಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಯು ಹ್ಯಾವ್ ಟು ಮೇಕ್ ಎ ಡಿಸಿಷನ್. ನಿಮ್ಮ ಜೀವಿತದಲ್ಲಿ ನೀವು ನಿರ್ಧಾರ ಮಾಡಬೇಕು. ವಾಟ್ ಯು ವಾಂಟ್ ಮೋಸ್ಟ್. ನಿಮಗೆ ಯಾವುದು ಅವಶ್ಯ ಅದನ್ನು ಆರಿಸ್ಕೊಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಬ್ರದರನ್ ಸಭೆಯ ಬಹಳ ಪ್ರಾಮುಖ್ಯವಾದಂತ ಅಡಿಪಾಯ ಏನಂದ್ರೆ ನಂಬಿಕೆ. ನಂಬಿಕೆಯ ಅಡಿಪಾಯ, ನಂಬಿಕೆಯಲ್ಲಿ ಜೀವಿಸುವಂಥದ್ದು, ನಂಬಿಕೆಯಲ್ಲಿ ನಿರೀಕ್ಷೆ ಮಾಡುವಂಥದ್ದು, ನಂಬಿಕೆಯಲ್ಲಿ ಮುಂದೆ ಹೋಗುವಂಥದ್ದು. ಅದಕ್ಕಾಗಿ ಕರ್ತನು ನಿಮ್ಮೊಬ್ಬೊಬ್ಬರನ್ನೇ ಸಮಯದಲ್ಲಿ ಆಶೀರ್ವದಿಸ್ಲಿ. ಈ ಬ್ರದರನ್ ಸಭೆಯಲ್ಲಿರುವಂತ ಪ್ರತಿಯೊಬ್ಬರು ನೀವು ಉಲ್ಲಾಸಗೊಳ್ರಿ, ಹರ್ಷಗೊಳ್ರಿ, ಚೈತನ್ಯಗೊಳ್ರಿ. ಕರ್ತನು ನಿಮ್ಮನ್ನು ಕರೀತಿದ್ದಾನೆ. ಆತನು ತನಗೋಸ್ಕರವಾಗಿ ತನ್ನ ಸಂಸ್ಥಾನದವರೆಂಬುದಾಗಿ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಆತನನ್ನ ಪ್ರತಿನಿಧಿಸ್ರಿ, ಆತನ ರಾಯಭಾರಿಗಳಾಗಿ ಲೋಕದಲ್ಲಿ ಜೀವಿಸ್ರಿ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸ್ಲಿ, ನಮ್ಮೆಲ್ಲರನ್ನ ತನ್ನ ಸತ್ಯಕ್ಕೆ, ತನ್ನ ಸ್ವಾರೂಪ್ಯಕ್ಕೆ ನಡೆಸಲಿ. ಆತನ ಸೌಂದರ್ಯ ನನ್ನಲ್ಲಿ ನಿಮ್ಮಲ್ಲಿ ಎದ್ದು ಕಾಣಲಿ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.